2013-14 283 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಸದಸ್ಯರು ಹೇಳ್ದಂಗೆ 195 ಮನೆ ಕಂಪ್ಲೀಟ್ ಆಗಿದೆ, 21 ಮನೆ ಕೆಲಸ ನಡೀತಾ ಇದೆ, 3 ಮನೆ ಅನ್ಸ್ಟಾರ್ಟರ್ ಆಗಿದೆ ಸರ್ ಶಾಸಕರೇ. ಅದರಲ್ಲಿ 63 ಜನ ಭಾಳ ನೋಟಿಸ್ ಕೊಟ್ಟರು ಇನ್ನೂ ಅವ್ರು ಡೀಟೇಲ್ ಕೊಟ್ಟಿಲ್ಲ ಅವರು, ಇಲ್ಲಾಂದರೆ ಅದು ಬ್ಲಾಕ್ ಮಾಡಿದ್ದೀವಿ. ಅದು ಅನ್ಬ್ಲಾಕ್ ಮಾಡಬೇಕಾದ್ರೆ ಆ ಡೀಟೇಲ್ ಕೊಡೋಕೆ ಹೇಳಿ ಅದು ಮಾಡ್ತೀವಿ. ಸ್ಲಮ್ ಬೋರ್ಡ್ ತಾವು ಹೇಳ್ದಂಗೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಭಾಳ ವರ್ಷದಿಂದ ಮನೆಗಳು ಪೆಂಡಿಂಗ್ ಇತ್ತು ಕೊಡೋದು. ಏನಕ್ಕಂದರೆ ತಮಗೆಲ್ಲ ಗೊತ್ತಿದ್ದಂಗೆ ಆ ಬೆನಿಫಿಷರಿ 4 ಲಕ್ಷ ಕೊಡಬೇಕಾಗಿತ್ತು. ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣಕ್ಕೆ ಸರ್ಕಾರ ವತಿಯಿಂದ ನಾವೇ 4 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿ ಎಲ್ಲ ಮನೆಗಳು ಇಡೀ ರಾಜ್ಯದಲ್ಲಿ 36,789 ಮನೆಗಳು 24 ಮಾರ್ಚಲ್ಲಿ ನಾವು ಕೊಟ್ವಿ. ಅದರಲ್ಲಿ 220 ಮನೆಯನ್ನು ತಮ್ಮ ಕ್ಷೇತ್ರದ್ದು ಅವತ್ತು ಕೊಟ್ಟಿದ್ದೀವಿ. ಆ ಸಣ್ಣ ಪುಟ್ಟ ಕೆಲಸ ಇದ್ದರೆ ತಾವು ಡೀಟೇಲಾಗಿ ಮಾಹಿತಿ ಕೊಟ್ಟರೆ ಅದು ಮಾಡಿಕೊಡ್ತೀವಿ. ಏನು 11 ಎಕರೆ ತಮ್ಮ ಕ್ಷೇತ್ರದಲ್ಲಿ ನಾವು ರಿಸರ್ವ್ ಇಟ್ಟಿದ್ದೀವಿ, ಅದಕ್ಕೆ ನಾವು ಬೆನಿಫಿಷರಿನ ಆಯ್ಕೆ ಮಾಡಿಲ್ಲ. 353 ಜನ ಬೆನಿಫಿಷರಿ ಆಯ್ಕೆ ಮಾಡಬೇಕು, ಇನ್ನು ಆಯ್ಕೆ ಮಾಡಿ ಕೊಟ್ಟಿಲ್ಲ. ತಾವು ಆಯ್ಕೆ ಮಾಡಿ ಬೆನಿಫಿಷರಿ ಆಯ್ಕೆ ಮಾಡಿಕೊಟ್ರೆ ಈಗ ಆ್ಯಕ್ಚುಲಿ ನಾವು ಮಾರ್ಕ್ ಮಾಡಿ ಸೈಟ್ ಕೊಡಬೇಕಂತ ತೀರ್ಮಾನ ಮಾಡಿರೋದು. ತಾವು G+3 ಮನೆಗಳು ಕಟ್ಕೊಡಿ ಅಂತ ತಾವು ಮನವಿಯನ್ನು ಮಾಡ್ಕೊಂಡಿದ್ದೀರಾ. ದಯಮಾಡಿ ಆ ಪ್ರಪೋಸಲ್ ನಾನು ಕೊಡಿ, ನಾನು ಅದನ್ನು ಮಾಡಿಕೊಡ್ತೀನಿ. ಅಧ್ಯಕ್ಷರೇ, ಇದು ಪಾಪ 11 ಎಕರೆ 1 ಗುಂಟೆನ ರೈತರು ಫಾರಂ 53 ಹಾಕಿ ಟೌನ್ ಪಕ್ಕದಲ್ಲಿ ಇರೋದನ್ನ ನಾನೇ ಅವ್ರಿಗೆ ಮನವೊಲಿಸಿ, ಇಲ್ಲಪ್ಪ ಸೈಟ್ಗಳಿಗೆ ಅವಶ್ಯಕತೆ ಇದೆ, ಮನೆ ಮಾಡಬೇಕು ಅಂತ ಹೇಳಿ ಪಾಪ ರೈತರು ಬಿಟ್ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ G+3 ಮಾಡಿಕೊಟ್ರೆ ಆ ಕ್ಷೇತ್ರಕ್ಕೆ ಒಂದು ಒಳ್ಳೇದಾಗ್ತದೆ, ಮಾಡಿಕೊಡಿ ಅಂತ ಹೇಳಿ ಮಾಡಿ. ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರ ಪ್ರಪೋಸಲ್ ಕೊಟ್ಟಿರೋದು ನಮಗೆ ಸೈಡ್ ಮಾಡಿಕೊಡಿ ಅಂತ. ಈಗ ಆ ಏನಕ್ಕಂದ್ರೆ ಸೈಡ್ ಮಾಡಿಕೊಡ್ಬೇಕಾದ್ರೆ ಬರೀ 11 ಎಕರೆದಲ್ಲಿ 353 ಜನಕ್ಕೆ ಕೊಡೋಕೆ ಸಾಧ್ಯ. ಇವರು ಅದೇ G+3 ಮನೆಗಳು ಕೊಡ್ಬೇಕಂತ ಅದು ಕ್ಯಾನ್ಸಲ್ ಮಾಡಿ ಪ್ರಪೋಸಲ್ ಕೊಟ್ಟರೆ ಕನಿಷ್ಠ ಎಲ್ಲಂದ್ರೆ 1 ಎಕರೆದಲ್ಲಿ 200 ಮನೆ ಕಟ್ಬೋದು, 1,300 ಮನೆ 200 ಮನೆ ಕಟ್ಬೋದು ನಾವು. ಆ ಪ್ರಪೋಸಲ್ ಕೊಡಿ ನನಗೆ. ನೀವೀಗ ಸದ್ಯಕ್ಕೆ ಕೊಟ್ಟಿರೋದು ಪ್ರಪೋಸಲ್ನ ಸೈಡ್ ಮಾಡೋಕ್ಕೆ ಪ್ರಪೋಸಲ್ ಕೊಟ್ಟಿದ್ದೀರಾ. ಆ ಪ್ರಪೋಸಲ್ ಕ್ಯಾನ್ಸಲ್ ಮಾಡಿಸಿ ನನಗೆ G+3 ಮಾಡ್ಬೇಕು. ಏನಕ್ಕಂದರೆ ಬೆನಿಫಿಷರಿಗೆ ಹೇಳ್ಬಿಟ್ಟಿದ್ದೀರಾ ತಾವು 253 ಜನಕ್ಕೆ ಹೇಳ್ಬಿಟ್ಟಿದ್ದೀರಾ ಸೈಡ್ ಮಾಡಿಕೊಡ್ತೀವಿ ಅಂತ. ಅವ್ರು ಆಸೆ ಇಟ್ಕೊಂಡಿದ್ದಾರೆ. ಅದು ತಾವು ಕರೆಸಿ ಮೀಟಿಂಗ್ ಮಾಡಿ ಆ ಕ್ಯಾನ್ಸಲ್ ಮಾಡಿ ಹೊಸ ಪ್ರಪೋಸಲ್ ಕೊಡಿ, ನಾನು ಮಾಡಿಕೊಡ್ತೀನಿ. ಅಧ್ಯಕ್ಷರೇ, ನೀವ್ ಹೇಳೋದು ನಾನು ಅದನ್ನ ಹೇಳಿಲ್ಲ, ಪ್ರಪೋಸಲ್ ನಾವು ಕೊಟ್ಟಿಲ್ಲ. ನಮ್ಮಲ್ಲಿ ಬಂದಿರೋ ಅಲ್ಲ, ನಿಮ್ಮಲ್ಲಿ ಬಂದಿದೆ ಅದಲ್ಲ. ನಾನು ಕೇಳಿರೋದೇನೆ G+3 ಕೊಡ್ಬೇಕು ಅಂತ ಹೇಳಿದ್ವಿ. ನಿಮ್ಮ ಅಧಿಕಾರಿಗಳು ಆ ರೀತಿ ಯಾವ್ದಾರು ತಪ್ಪು ಕೊಟ್ಟಿದ್ರೆ ತಿರ್ಗಾ ಹೊಸ ಪ್ರಪೋಸಲ್ ಕೊಡ್ತೀವಿ, ಆ ಮನೆನ G+3 ಕಟ್ಕೊಡಿ ಅಂತ. ಅಧ್ಯಕ್ಷ ಪ್ರಪೋಸಲ್ ಕೊಡಿ. ಯಶವಂದ್ರ ನಾರಾಯಣಗೌಡ ಪಾಟೀಲ್, ಸುರೇಶ್ ಬಾಬು ಅವರೇ, ತಮ್ಮ ಪ್ರಶ್ನೆ ಇವತ್ತು ವರ್ಗಕ್ಕೆ ತಮಗೆ ಕೊಟ್ಟು ಅದು ವಸತಿ ಇಲಾಖೆಗೆ. ವಸತಿದಲ್ಲ, ಇದೇನಾಗುತ್ತೆ ಅಧ್ಯಕ್ಷೆ, ಅದು ಅಲಮಾರಿ ಜನಾಂಗದವರು ಅವರು 30 ವರ್ಷದಿಂದ ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಅಲಿಸುವಂಥದ್ದೇ ಕೆಲಸ ಆಗ್ತಾ ಇದೆ. ಮೊದಲು ಪುರಸಭೆಗೆ ಬರುತ್ತೆ ಅಂದ್ಬಿಟ್ಟು ಪುರಸಭೆಯಿಂದ ಅವ್ರಿಗೆ ಹಕ್ಕುಪತ್ರ ಕೊಟ್ಟರು. ಕೊಟ್ಟಾದ್ಮೇಲೆ ಪುರಸಭೆಗೆ ವ್ಯಾಪ್ತಿಗೆ ಬರಲ್ಲ ಅಂತಂದ್ಬಿಟ್ಟು ಮತ್ತೆ ಆ ಹಕ್ಕುಪತ್ರನ ವಾಪಸ್ ಇಸ್ಕೊಂಡ್ರು. ಜೊತೆಗೆ ಅವ್ರಿಗೆ ಲೇಔಟ್ ಎಲ್ಲ ಫಾರ್ಮೇಷನ್ ಮಾಡಿಕೊಟ್ಟಿದ್ವಿ. ನಂತರ ಪಂಚಾಯತಿಗೆ ಬರುತ್ತೆ, ವನ್ಯಭಾಗಿ ಪಂಚಾಯತಿಗೆ ಅಂತ ಇದನ್ನು ಮಾಡಿದ್ರು. ಅದು ಏನಾಗಿದೆ, ಅದು ಹಿಂದೆ ಪುರಸಭೆ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿ ಅದು ಸೇರಿದೆ. ಅದು ಹಳ್ಳಿ 122ನೇ ಸರ್ವೆ ನಂಬರ್, ಅದು ತಂತ್ರಾಂಶಕ್ಕೆ ಒಳಪಟ್ಟಿಲ್ಲ. ಅದು ಕಂದಾಯ ಇಲಾಖೆನಲ್ಲಿ ಅದು ಸರಿಪಡಿಸ್ಕೊಟ್ರೆ ಅದು ಅನುಕೂಲ ಆಗುತ್ತೆ. ಕಂದಾಯ ಸಚಿವರು ಕೃಷ್ಣಬೈರೇಗೌಡ್ರೆ, ಸನ್ಮಾನ್ಯ ಕಂದಾಯ ಸಚಿವರೇ, ಒಂದು ಇದು ಅಲಮಾರಿ ಜನಾಂಗಕ್ಕೆ, ಅಲಮಾರಿ ಸಮಾಜದವ್ರಿಗೆ ಒಂದು ಸೈಟ್ ನಿವೇಶನ ಕೊಟ್ಟಿದ್ವಿ. ಅದೇನಾಗಿದೆ, ಪುರಸಭೆ ವ್ಯಾಪ್ತಿಗೆ ಬರುತ್ತೆ ಅಂದ್ಬಿಟ್ಟು ಹಕ್ಕುಪತ್ರ ಫಸ್ಟ್ ಕೊಟ್ಟಿದ್ವಿ. ಅದನ್ನು ಪುರಸಭೆಗೆ ಬರಲ್ಲ, ಅದು ತಂತ್ರಾಂಶ